ಸರ್ ನಮಸ್ಕಾರ. ನಮಸ್ಕಾರ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಮ್ಮ ಹೆಸರು ಧರಣೇಶ್ ಅಂತ, ಸೋಮಶೆಟ್ಟಿ ಹಳ್ಳಿಯವರು. ಆ್ಯಕ್ಚುಲಿ ನಾವು ಫಸ್ಟು ಬೆಂಗಳೂರಲ್ಲಿದ್ವಿ. ಅದಾದ ನಂತರ ಕೊನೆ ನನ್ನ ಫ್ರೆಂಡು ನಾವೊಂದು 10 ವರ್ಷ ಆಯಿತು ಬೆಂಗಳೂರಲ್ಲಿದ್ದು. ಕಾಲೇಜೆಲ್ಲ ಮುಗಿಸ್ಕೊಂಡ ನಂತರ ಬೆಂಗಳೂರಿಗೆ ಹೋದ್ವಿ. ಅಲ್ಲಿ ಹಿಂಗೆ ನನ್ನ ಫ್ರೆಂಡ್ ಒಬ್ಬರು ಹೈನುಗಾರಿಕೆ ಮಾಡ್ತಿದ್ರು, ಆ್ಯಕ್ಚುಲಿ ಟೌನಲ್ಲೇ. ಅವ್ರು ಹೇಳಿದರು ಹಿಂಗೆ ಮಾಡ್ಕೊಳ್ಳೋ ಮಗ, ಒಳ್ಳೆ ರೇಟ್ ಸಿಗುತ್ತೆ, ದುಡ್ಡು ಸಿಗುತ್ತೆ. ಸುಮ್ಮನೆ ಇಲ್ಲಿ 10 ವರ್ಷ ಬೆಂಗಳೂರಲ್ಲಿ ದುಡಿಯೋಕ್ಕಿಂತ ಮುಂಚೆಲಿ ಊರ ಕಡೆಗಾದರೆ ಅಪ್ಪ ಅಮ್ಮನ್ನೆಲ್ಲ ಚೆನ್ನಾಗಿ ಸಾಕ್ಕೊಂಡು ಆರಾಮ ನೆಮ್ಮದಿಯಾಗಿರ್ಬೋದು. ಹಂಗಾಗಿ ನಾವು ನೋಡೋಣ ಹೈನುಗಾರಿಕೆಲ್ಲ ಸ್ಟಾರ್ಟ್ ಮಾಡೋಣ ಅಂತ ಈಗ 1 ವರ್ಷ ಆಗ್ತಾ ಬಂತು. ಈಗ 1 ವರ್ಷ ಆದ್ಮೇಲೆ 1 ತಿಂಗಳು ಆಗ್ತಾ ಬಂತು. ಪರವಾಗಿಲ್ಲ ಸರ್, ಅಂದ್ಕೊಂಡಿದ್ದಕ್ಕೂ ಪರವಾಗಿಲ್ಲ ಎಲ್ಲದಕ್ಕೂ. ಸರ್ ಈಗ ಹೈನುಗಾರಿಕೆನೇ ಯಾಕೆ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸ್ತೀನಿ? ಸರ್ ಹೈನುಗಾರಿಕೆ ಏನಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ, ಫಸ್ಟ್ ಈಗ 1-2 ವರ್ಷದ ಹಿಂದೆ ನಮ್ಮ ಆ್ಯಕ್ಚುಲಿ ಇದ್ದಿದ್ದು 2 ಹಸ ಸಗಣಿ ಕೊಳ್ಬೇಕಿತ್ತು. ಅದಕ್ಕೆ 5,000 ರೂಪಾಯಿ 6,000 ರೂಪಾಯಿ ಲೋಡ್ ಹೇಳೋರು. ಹಾಗಾಗಿ ಬೇಡ, ನಾವು ಒಂದ್ಸತಿ ಟ್ರೈ ಮಾಡೋಣ, ನೋಡೋಣ ಈ ಫೀಲ್ಡ್ ಹೆಂಗಿದೆ ಅಂತ ಹೇಳಿ ಈ ಫೀಲ್ಡಿಗೆ ಬಂದಮೇಲೆ ಈಗ ಆರಾಮ ನಮ್ಮ ತೋಟಕ್ಕೆ ಅಷ್ಟಕ್ಕೂ, ನಮ್ಮ ಜಮೀನಿಗೆ ಅಷ್ಟಕ್ಕೂ ಸಗಣಿ ಹಾಕ್ಕೊಂಡು ತೋಟ ಚೆನ್ನಾಗಿದೆ, ಒಳ್ಳೆ ಕಾಯಿ ಬೀಳುತ್ತೆ, ನೀರಾವರಿ, ಮನೆ ಕಡೆ ಒಳ್ಳೆ ವಾತಾವರಣ, ನೆಮ್ಮದಿಯಾಗಿದ್ದೀವಿ. ಈಗ ಬೆಂಗಳೂರಲ್ಲಿ ಅದು ಸಿಗ್ಲಿಲ್ಲ, ನೆಮ್ಮದಿಯಾಗಿ ಸಿಗ್ಲಿಲ್ಲ ಅದು. ಸರ್ ಈಗ ಎಷ್ಟು ಹಸುವಿಂದ ನೀವು ಸ್ಟಾರ್ಟ್ ಮಾಡಿದ್ದು? 2 ಹಸುಗಳು ಸರ್, ಸ್ಟಾರ್ಟಿಂಗ್ 2 ಹಸುಗಳು. ಎಷ್ಟು ಬಿದ್ದಿತ್ತು ಸ್ಟಾರ್ಟಿಂಗ್ ಆ್ಯಕ್ಚುಲಿ ತರ್ಬೇಕಾದ್ರೆ ನನಗೆ ಅವಾಗ ಒಂದು 50,000 ಬಿದ್ದಿದ್ದು 2ಕ್ಕೂ ಸೇರಿ. ಇವಾಗ ಆ್ಯಕ್ಚುಲಿ ಒಂದೊಂದು ಹಸುಗಳೇ ನನಗೆ ಈಗ 60-65,000 ತನಕ ತಂದಿದ್ದೀನಿ. ಈಗ 6 ಹಸುಗಳಿದೆ ಟೋಟಲ್. ನಾವು ಎಲ್ಲಿಂದ ತಂದಿದ್ರಿ ಹಸುಗಳನ್ನ? ಆ್ಯಕ್ಚುಲಿ ತಂದಿದ್ದು 2 ಹಸುಗಳು ಇಲ್ಲೇ ಲೋಕಲ್ನವೇ, ಫ್ರೆಂಡು. 2 ಹಸುಗಳು ಈರೋಡು, ತಮಿಳ್ನಾಡು ಹತ್ರ. ಅಲ್ಲಿಂದ ಹೋಗಿ ಪರ್ಚೇಸ್ ಮಾಡಿಕೊಂಡು ತೊಗೊಂಬಂದಿದ್ವಿ. ಈಗ ಒಟ್ಟು ಎಷ್ಟು ಹಸು ಇದೆ ಇವಾಗ? ಟೋಟಲ್ 6 ಹಸುಗಳಿದೆ ಸರ್. ಟೋಟಲ್ 6 ಹಸುಗಳಿದಾವೆ. ಈಗ ಎಷ್ಟು ಆಗ್ತಾ ಇದ್ದೀರಾ? ಈಗ ಬೆಳಗ್ಗೆ ಮಾರ್ನಿಂಗು ಒಂದು 28-29 ಲೀಟರ್ ಆಗುತ್ತೆ. ಸಾಯಂಕಾಲ ಒಂದು 26-27 ಲೀಟರ್ ಆಗುತ್ತೆ. ಡೈಲಿ ಆವರೇಜ್ ಒಂದು 30 ಲೀಟರ್ ಅಂತೂ 60 ಲೀಟರ್ ಆಗ್ತೀವಿ ಸರ್. 60-67 ಲೀಟರ್ ಹಿಂಗೆ ಆಗ್ತೀವಿ. ಅಂದರೆ ಮನೆಗೆ ಇಟ್ಕೊಂಡು ಇಲ್ಲೊಂದು 2 ಮನೆ ಅಂದರೆ ನಮ್ಮ ನೆಂಟು ಮನೆಗಳಿಗೆಲ್ಲ ಕೊಟ್ಕೊಂಡು ಒಂದು 60 ಲೀಟರ್ ಅಂತೂ ಡೈಲಿ ಆಗ್ತೀವಿ. ಈಗ ಎಷ್ಟು ಆವರೇಜ್ ಎಷ್ಟು ಸಿಗ್ತಾ ಇದೆ ಬೆಲೆ ಒಂದು ಲೀಟ್ರಿಗೆ? 1 ಲೀಟ್ರಿಗೆ ಈಗ ನಮಗೆ ಪ್ರೆಸೆಂಟ್ ಸಿಗ್ತಿರೋದು SNF ಫ್ಯಾಟಿಂದೆಲ್ಲ ಒಳ್ಳೆ ಚೆನ್ನಾಗಿ ಬರ್ತಾ ಇದೆ. ಹಂಗಾಗಿ ನಮಗೆ 38-39 ರೂಪಾಯಿ ಆಗ್ತಿದ್ದೀವಿ ಸದ್ಯಕ್ಕೆ. ನಮ್ಮೂರಲ್ಲೇ ಆಗ್ತಿದೆ 38-39 ರೂಪಾಯಿ. ಪರವಾಗಿಲ್ಲ ಸರ್, ಒಳ್ಳೆ ರೇಟು ಸಿಗ್ತದೆ, ಅಲ್ಲಿಂದ ಒಳ್ಳೆ ದುಡ್ಡು ಸಿಗ್ತದೆ. ಈಗ ಸ್ಟಾರ್ಟು 2ರಿಂದ ಮಾಡಿದೆ ಅಂತ ಹೇಳಿ, ಈಗ ಅದನ್ನ ಕಟ್ಟೋದಕ್ಕೆ ಕೊಟ್ಟಿಗೆ ಶೆಡ್ ಮಾಡಿದ್ವಿ. ಹೌದು, ಶೆಡ್ ಮಾಡಿದ್ವಿ ಸರ್, ಶೆಡ್ ಮಾಡಿದ್ವಿ. ಬನ್ನಿ ಸರ್, ಶೆಡ್ ತೋರಿಸ್ತೀನಿ ಬನ್ನಿ. ಹೊಡಿದ್ವಿ ರಾಗಿ ಹುಲ್ಲು. ಸಾಯಂಕಾಲ ಸರ್, ಸಾಯಂಕಾಲ ಫಿಕ್ಸ್ ರಾಗಿ ಹುಲ್ಲು ಕೊಡ್ತೀವಿ. ಎಲ್ಲ ಪೂರ್ತಿ ಚಾಪ್ ಕಟ್ಟರೆಲ್ಲ ಸಣ್ಣ ಕಟ್ ಮಾಡಿ ಕ್ಲೀನಾಗಿ ಅದಕ್ಕೆ ಏನೇನು ಬೇಕು ಅದಕ್ಕೆ ಅದ ಎಲ್ಲ ಹಾಕಿ, ಅಂದರೆ ನೆನ್ನೆ ಕೊಯ್ದಿರೋದು ಇವಾಗ ಸಾಯಂಕಾಲ ಕೊಡ್ತೀವಿ. ಇವತ್ತು ಕೊಯ್ದು ಇವತ್ತೇ ಕೊಡಲ್ಲ ನಾವು, ಒಂದಿನ ಒಣಗಿಸ್ತೀವಿ. ಯಾಕೆಂದ್ರೆ ಅದು ಫ್ಯಾಟ್ SNF ಅಂದರೆ ತಿನ್ನೋಕೆ ಚೆನ್ನಾಗಿರುತ್ತೆ ಹಸುಗಳಿಗೆ. ಈಗ ಹಂಗಾಗಿ ನಾವು ರಾಗಿ ರೊಟ್ಟಿ ತಿಂತೀವಲ್ಲ, ಆ ಥರ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಪೆಂಡಿ ತಂದರೆ ಎಷ್ಟು ದಿನ ಹಾಕ್ಬೋದು? ಅಂದರೆ 6 ಹಸುಗಳಿಗೆ ಕರೆಕ್ಟಾಗಿ ಒಂದು ಸರಿಯಾದ ಒಂದು ಪೆಂಡಿ ಆದರೆ 1 ದಿನಕ್ಕೆ ಆಗುತ್ತೆ ಸರ್. ಒಂದಕ್ಕಾಗುತ್ತೆ, ಕರೆಕ್ಟ್ ಆಗುತ್ತೆ. ಆಮೇಲೆ ನೋಡಿ, ರಾಗಿ ಹುಲ್ಲು ಆ್ಯಕ್ಚುಲಿ ಬೆಳೆಯೋದಲ್ಲೂ ವಿಧಾನ ಇದೆ ನೋಡಿ. ನನ್ನ ಹೈಟ್ ಇದೆ ರಾಗಿ ಹುಲ್ಲಿದು, ನನ್ನ ಹೈಟ್ ಇದೆ ರಾಗಿ ಹುಲ್ಲು. ಕರೆಕ್ಟಾ? ನೋಡಿ ತೆನೆ ನೋಡಿ ಹೆಂಗಿದೆ, ತೆನೆ ನೋಡಿ, ರಾಗಿ ಹುಲ್ಲು ತೆನೆ ಈ ಥರ ಕಾಲು ಹಿಡ್ಕೊಬೇಕು. ಕಾಲು ಹಿಡ್ಕೊಂಡಾಗಿದ್ದು ಹಾಲು ಹೊರಡುತ್ತಲ್ಲ, ಅವಾಗ ಹಸುಗಳಿಗೆ ಜಿಗಿಯಕ್ಕೆ ಚೆನ್ನಾಗಿರುತ್ತೆ. ಮತ್ತು ಹಾಲು ಇಳುವರಿ ತುಂಬ ಚೆನ್ನಾಗಿ ಬರುತ್ತೆ ನಮಗೆ. ಈಗ 1 ಲೀಟ್ರ್ ಕೊಡ್ದೆ 1.5 ಲೀಟ್ರ್ 2 ಲೀಟ್ರು ತುಂಬ ಚೆನ್ನಾಗಿ ಬರುತ್ತೆ ನಮಗೆ. ನೋಡಿ ಇದರಲ್ಲಿ ಇದರಲ್ಲಿ ಎಷ್ಟಿದೆ ನೋಡಿ, 2, 3, 6, 9 ಇದರಲ್ಲಿದೆ ಟೋಟಲ್. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನನ್ನ ಹೈಟ್ ಇದೆ ಇದು ಟೋಟಲ್. ಈಗ ಒಣಹುಲ್ಲು ಸರ್ ಈಗ ಸದ್ಯಕ್ಕೆ ರಾಗಿ ಹುಲ್ಲೇ ಕೊಡ್ತಿದ್ವಿ ನಾನು, ರಾಗಿ ಹುಲ್ಲೇ ಕೊಡ್ತೀವಿ. ಅದು ಬಿಟ್ಟರೆ ಶೈಲೇಜ್ ಅಂತ ಮಾಡ್ತಿದ್ವಿ, ಸ್ಟಾರ್ಟ್ ಮಾಡಿಲ್ಲ. ಅಲ್ಜೋಳದಲ್ಲೇ ಮಾಡ್ಬೇಕು ಸರ್, ಈಗ ಸದ್ಯಕ್ಕೆ ಮಾಡಬೇಕು. ರಾಗಿ ಹುಲ್ಲು ಇಲ್ಲಿದೆ ನಮಗೆ, ರಾಗಿ ಹುಲ್ಲು. ಬವಣೆ ಇದೆ, ಪ್ಲಸ್ ರಾಗಿ ಹುಲ್ಲು ಹಸಿ ಹುಲ್ಲು ಸಿಗುತ್ತೆ. ತರಿಸಿ ಮಾಡೋದಕ್ಕೂ ಅದು ಸ್ವಲ್ಪ ಕಷ್ಟ ಸರ್. ನಾವೇ ಮಾಡ್ಕೊಳೋದ್ರಿಂದ ನಮಗೆ ಪ್ಲಸ್ ಪಾಯಿಂಟ್ ಸಿಗುತ್ತೆ. ಏಕೆಂದರೆ ನಮ್ಮದೇ ತೋಟ ಇರುತ್ತೆ, ಜಮೀನು ಇರುತ್ತೆ, ನೀರಾವರಿ ಇರುತ್ತೆ. ಈಗ ಅವರು ಏನು ಮಾಡ್ತಾರೆ, ಬೇರೆ ಬೇರೆ ಮಿಕ್ಸ್ ಹೊಡಿತಾರೆ. ಈಗ ಅದಾದ್ರೆ ನಮಗೆ ಕಣ್ಣಿದ್ರೆ ಕಾಣುತ್ತೆ ನಿಮಗೆ. ನಮ್ಮ ಹಸುಗಳಿಗೆ ಒಳ್ಳೆ ಫುಡ್ ಕೊಡ್ತೀವಿ. ಬೇರೆದ್ರಾಗೆ ಅಂದರೆ ಈಗ ನೇಪಿಯರ್ಗೆ ಕಟ್ ಮಾಡಿ ಅದಕ್ಕೆ ಮಲ್ಟಿಗ್ವಿಟಿ ಬೇರೆ ಮಿಕ್ಸ್ ಮಾಡ್ತಾರೆ, ಬೇರೆ ಬೇರೆ ಈಗ ಶೆಣಬ್ ಮಿಕ್ಸ್ ಮಾಡ್ತಾರೆ. ಅದಕ್ಕಿಂತ ಈ ಕಣ್ಣು ಮುಂದೆ ಸಿಗುತ್ತಲ್ಲ ನಮಗೆ. ನಾವೇ ಬೆಳೆಯೋದ್ರಿಂದ ನಾವೇ ಕಟ್ ಮಾಡಿಸ್ಕೊಂಡು ನಾವೇ ತುಂಬಿಕೊಂಡ್ರೆ, ಹೆಚ್ಚು ಕಮ್ಮಿ ಒಂದು ಟನ್ ತುಂಬಿಕೊಂಡ್ರೆ ನಮಗೆ ಒಂದು 3 ತಿಂಗಳ ತನಕ ಅವರೇಜ್ ಮಾಡ್ಕೊಂಡು ಕ್ಲೀನಾಗಿ ಮಾಡ್ಕೊಂಡು ಹೋಗ್ಬೋದು. ಬೆಳಿಗ್ಗೆ 1 ಟೈಮ್ ಕೊಟ್ಟರು ಸಾಕದು ಶೈಲೇಜು. ರಾಗಿ ಹುಲ್ಲು ಹಸಿ ಹುಲ್ಲು 1 ಟೈಮು, ಒಣ ಹುಲ್ಲು 1 ಟೈಮು ಸಾಕು ಸರ್. ಬೂಸ ಕೊಡ್ತೀವಿ ಸಾಕು ಆರಾಮಾಗಿ. ತಿಂಗಳಿಗೆ ಒಂದು 10 ಚೀಲ ಹೋಗುತ್ತೆ ಬೂಸ, 10 ಚೀಲ, ಒಂದು 5 ಚೀಲ ಹಿಂಡಿ, ಒಂದು 2 ಚೀಲ ಅಲ್ಜೋಳದಿಟ್ಟು. ಎಲ್ಲ ಸೇರಿ ಒಂದೊಂದು ಹಸಿಗೆ ಏನಿಲ್ಲ ಅಂದ್ರೆ ಒಂದು 3.5-4 kg ಅಷ್ಟು ಕೊಡ್ತೀವಿ ನಾವು. 4 kg ಅಷ್ಟು ಕೊಡ್ತೀವಿ. ಹೌದು, ವೈಟ್ ಫೀಡ್ ಎಲ್ಲ ಸೇರಿಸಿ.
ಬನ್ನಿ. ಇದು ನಮ್ಮ ಶೆಡ್ಡು. ಮ್ಯಾಟ್ ಎಲ್ಲ ವಾಷಿಂಗ್ ಮಾಡಿ ಹಾಕಿದ್ದೀವಿ. ಈ ಥರ ಹಿಂಗೆ ಸ್ಕೂಲ್ ಕಟ್ಟಕ್ಕೆ ಪೂರ್ತಿ ಎಲ್ಲ ಮಾಡ್ಕೊಂಡಿದ್ದೀವಿ ಸರ್. ಪೂರ್ತಿ ಎಲ್ಲ ಈಗ ಎಷ್ಟು ಖರ್ಚಾಯ್ತು ಇದನ್ನ? ಸಿಂಪಲ್ ಆಗಿ ಮಾಡಿದ್ವಿ ಸರ್. ನಾವೇನು ಜಾಸ್ತಿ ಅದ್ದೂರಿಗೆ ಮಾಡಿಲ್ಲ, ಸಿಂಪಲ್ ಆಗಿ ಮಾಡಿದ್ವಿ. ಈಗ 6 ಸ್ಕೂಲ್ ಕಟ್ಟಂಗೆ ಮಾಡಿದ್ವಿ. ಆರಾಮಾಗಿ ಸ್ಕೂಲ್ ನೆಮ್ಮದಿ ಮಂಕಂತ ಕಾಲು ಚಾಚ್ಕೊಂಡು ನೆಮ್ಮದಿಯಾಗಿ ಮ್ಯಾಟ್ ಹಾಕ್ತಿವಿ. ಆರಾಮಾಗಿ ಚೆನ್ನಾಗಿರ್ತವೆ. ಹಾಗೆ ಈಗ ಹೆಂಗಿಲ್ಲ ಅಂದ್ರೆ ಒಂದು 50,000 ರೂಪಾಯಿ ಖರ್ಚಾಯ್ತು ಇದಕ್ಕೆ. 50,000 ರೂಪಾಯಿ ಖರ್ಚಾಯ್ತು. ಈಗ ಮೇಲ್ಗಡೆದು ಈಗ ಅಷ್ಟು ಜನ ಸಿಮೆಂಟ್ ಸೀಟ್ ಇದ್ರೆ ಬೆಸ್ಟ್ ಅಂತಾರೆ. ಸಿಮೆಂಟ್ ಸೀಟು ಬೆಸ್ಟ್. ಇದು ತಗಡಿರುತ್ತಲ್ಲ, ತಗಡೇನಾಗುತ್ತೆ ಕಾವು ಕೆಳಗೆ ಬಿಡೋದಿಲ್ಲ ಸ್ಕೂಲಿಗೆ. ಸಿಮೆಂಟ್ ಇದೇನಾಗುತ್ತೆ ಮೇಲ್ ಕಾವು ಹೊಡೆದಿದ್ದು ಕೆಳಗೆ ಕಾವು ಸ್ಕೂಲಿಗೆ ಡೈರೆಕ್ಟ್ ಹೋಗ್ತಿರುತ್ತೆ. ಇದು ತಗಡಿರುತ್ತಲ್ಲ ಕಾವು ಅಷ್ಟು ಜಾಸ್ತಿ ಬರೋದಿಲ್ಲ, ಕಾವಲ್ಲಿ ಕಮ್ಮಿ ಇರುತ್ತೆ ಕಾವು. ಆಮೇಲೆ ಬೇಸಿಗೆಯಲ್ಲಿ ಏನ್ ಮಾಡ್ತೀವಿ, ಹಸಿಗರಿ ಹಾಕಿ ಕೈ ಬಿಡ್ತೀವಿ. ಹಸಿಗರಿ ಕ್ಲೀನಿಂಗ್ ಎಲ್ಲ ನಮ್ದು ಮಿಷಿನ್ ಇದೆ. ಬೆಳಿಗ್ಗೆ ಒಂದ್ಸತಿ ಹಸ್ಗಳು ಅಲ್ಲೇ ನಿಲ್ಲಿಸ್ಕೊಂಡು ಹಾಲು ಕರೆದ ಮೇಲೆ ಹಸ್ಗಳು ವಾಷಿಂಗ್ ಆಗುತ್ತೆ, ಮ್ಯಾಟ್ ತೊಳ್ದಂಗೆ ಆಗುತ್ತೆ, ದನಿ ಮನೇನು ತೊಳ್ದಂಗೆ ಆಗುತ್ತೆ. ಜಾಸ್ತಿ ಏನು ತೊಗೊಳಲ್ಲ ನೀರೇನು. ಈಗ ಮ್ಯಾಟ್ ಅಂತಂದ್ರಲ್ಲ, ಮ್ಯಾಟ್ ಬೇಕೇ ಬೇಕಾಗುತ್ತಾ ಅಥವಾ ಹಂಗೇನು ಕಟ್ಬೋದಾ? ಇಲ್ಲ, ಹಂಗೆ ಕಟ್ಬೋದು, ಏನು ತೊಂದರೆ ಇಲ್ಲ. ಆಕ್ಚುಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಯಾಕೆಂದ್ರೆ ಕೆತ್ತಲು ದಪ್ಪ ಬರುತ್ತಲ್ಲ ಹಸ್ಗಳಿಗೆಲ್ಲ, ಕೆತ್ತಲು ಭಾವ ಆಗುತ್ತೆ. ಆಮೇಲೆ ಮ್ಯಾಟ್ ಇರೋದ್ರಿಂದ ಅವಕ್ಕೆ ಎದಾಳಕ್ಕೆ ಗ್ರಿಪ್ಪು ಚೆನ್ನಾಗಿ ಸಿಗುತ್ತೆ ನಿಮಗೆ, ಸ್ಲಿಪ್ ಆಗ್ದಂಗೆ. ಅದು ಅನುಕೂಲ ಆಗುತ್ತೆ ನಮಗೆ, ಅನುಕೂಲ ಆಗುತ್ತೆ. ಇದು ಆಕ್ಚುಲಿ 6 ಸ್ಕೂಲಿಗೆ ಅಂತ ಮಾಡಿದೆ, 6 ಸ್ಕೂಲಿಗೆ ಕಟ್ಟಂಗೆ ಮಾಡಿದ್ದೀನಿ. 6 ಹೌದು. ನೆಕ್ಸ್ಟ್ ನೋಡುವ ಪ್ಲಾನಿಂಗ್ ಏನಾದ್ರು ಮಾಡ್ಕೊಂಡ್ರೆ ಸ್ವಲ್ಪ ಇನ್ನೂ ದೊಡ್ಡದಾಗಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಹೌದು. ಇವಾಗ ಹೈನುಗಾರಿಕೆ ಮಾಡ್ತಾ ಇದ್ದೀರಾ, ಈಗ ಲಾಭ ಈತ ಹೆಂಗೆ? ಲಾಭ ಈತ ಅಂತೀರಾ ನೀವು? ಮೊದ್ಲು ಮಾಡೋದಕ್ಕೂ ಇವಾಗ ಮಾಡೋದಕ್ಕೂ ಚೆನ್ನಾಗಿಲ್ಲ. ಈಗ ಒಳ್ಳೆ ರೇಟು ಹಾಲಿಂದು. ಈಗ ಮೊದ್ಲು 2 ಲೀಟರ್ ಕರಿತದ್ದು ಆಗ್ತದ್ದು ಸಹಿ ಮನಿಗೆ ಆಗೋದು ಅಷ್ಟೇ. ಡೈರಿಗೆ ಏನ್ ಆಗ್ತಿರ್ಲಿಲ್ಲ. ಈಗ 60-70 ಲೀಟರ್ ಒಳ್ಳೆ ಇಳುವರಿನೂ ಸಿಗ್ತೈತೆ. ಹುಲ್ಲು ರಾಗಿ ಹುಲ್ಲು ತಾಡ್ತಾಗ ಇಷ್ಟ ಹತ್ರ ಐತೆ, ಕೊಯ್ದು ಹಾಕ್ತಿವಿ. ತೆನೆ ಬರಂಗು ಮಾಡ್ತೀವಿ. ಈಗ ತೆನೆ ಬರಂಗು ಮಾಡ್ತೀರಾ? ಈಗ ಒಣಗಿಸಿ ಒಣಹುಲ್ನು ಹಾಕ್ತಿವಿ, ಬಣ ಮುಟ್ಕೊಂತೀವಿ. ಈಗ ತೋಟಗಳಿಗೆ ಹಾಕ್ಕೊಂಡು ಕೊಯ್ಕೊಂಬಂದು ಮೇವು ಹಾಕ್ತಿವಿ. ಪ್ರೆಸೆಂಟ್ ಈಗ ಕರೆ ಹಾಕಿ ಒಂದು 2 ತಿಂಗಳಾಗ್ತಾ ಬಂತು. 8 ಲೀಟರ್ ಹಾಲು ಬರ್ತಾಯಿದೆ. ತುಂಬ ಚೆನ್ನಾಗಿದೆ. ಮನೆ ಹಸ ಮತ್ತೆ ಇದೆ, ಫಸ್ಟ್ನೇ ನಮ್ಮ ಮನೆಯದು ಇದೆ, ನಮ್ಮ ಮನೆ ಹಸ. ಹಂಗಾಗಿ ತುಂಬ ಹಾಲು ಚೆನ್ನಾಗಿ ಬರ್ತಾ ಇದೆ, ತೊಂದರೆ ಇಲ್ಲ. ಇವಾಗ ಒಂದು ಅಂದಾಜು ನೀವು ಈಗ ಬೆಂಗಳೂರಲ್ಲಿ ಇದ್ದಿದ್ದಕ್ಕೂ ಇಲ್ಲಿ ಬಂದು ಮಾಡ್ತಿರೋದಕ್ಕೂ ಒಂದು ತಿಂಗಳಿಗೆ ಒಂದು ಅಂದಾಜು ಎಷ್ಟು ಮಾಡ್ತಾ ಇದ್ದೀರಾ ನೀವು ಹೈನುಗಾರಿಕೆಯಿಂದ? ಒಂದು ಎಲ್ಲ ಸೇರಿಸಿ ನಮಗೆ ತಿಂಗಳ ಏನೂ ಇಲ್ಲ ಅಂದ್ರೆ ಒಂದು 70-75 ರೂಪಾಯಿ ಬಿಲ್ ಆಗುತ್ತೆ, ಹಾಲಿನ ಬಿಲ್ಲು. ಅದರಲ್ಲಿ ಒಂದು 25% ಕಳೆದ್ರೂ ಒಂದು 50% ನಮಗೆ ಲಾಭ ಸಿಗ್ತೈತಿ ಇವಾಗ ಸದ್ಯಕ್ಕೆ. ಅಂದರೆ 75,000ದಲ್ಲಿ ಒಂದು 20-22,000, 25-30,000 ರೂಪಾಯಿ ತೆಗೆದ್ರು ಒಂದು 45,000 ರೂಪಾಯಿ ನಮಗಂತೂ ದುಡ್ಡು ಉಳಿತದೆ. ಯಾಕೆಂದರೆ ಅಲ್ಲೇ ದುಡ್ಡು ಇಲ್ಲಿ ನಾನು ಸೇವ್ ಮಾಡ್ತಿದ್ದೀನಿ, ಪ್ಲಸ್ ಬಾಡಿಗೆ ಕಟ್ಟಂಗಿರಲ್ಲ, ಎಲ್ಲದಕ್ಕೂ ನಮಗೆ ಸೇವ್ ಆಗ್ತಾ ಹೋಗ್ತದೆ. ಹೌದೌದು. ನೋಡಿ ಹಸ್ಗಳು ನಾವು ಆ್ಯಕ್ಚುಲಿ ಈರೋಡಿಂದ ತಂದಿದ್ದು ಹಸ್ಗಳು 2, ಇದೊಂದು ಮತ್ತು ಇದೊಂದು. ಇವು 2 ಸೇರಿಸಿ ನನಗೆ ಇಲ್ಲಿ ಬರೋವತ್ತಿಗೆ 170 ಬಿದ್ದಿತ್ತು. 170 ಬಿದ್ದಿತ್ತು. ಟ್ರಾವೆಲಿಂಗ್ ಎಲ್ಲ ಸೇರಿ ಫಸ್ಟ್ನೇ ಮಾಡೋಕ್ಕೂ ಇನ್ನೂ 2 ಅಲ್ಲಾಗಿದ್ದಾವೆ. ಇನ್ನೂ 2 ಅಲ್ಲಾಗೆ ನಂಗೆ ಫಸ್ಟಿಗೆ ಸ್ಟಾರ್ಟಿಂಗ್ ಕರ ಹಾಕಿ 7 ತಿಂಗಳಾಗ್ತಾ ಬಂತು. 6-7 ಲೀಟ್ರ್ ಕರಿತಿದ್ದೀನಿ. ಈ ಹಸು ಅಷ್ಟೇ 5-6 ಲೀಟ್ರ್ ಬರ್ತೈತೆ ನನಗಿದು. ಈ ಹಸು ಅಷ್ಟೇ 5-6 ಲೀಟ್ರ್ ಬರ್ತೈತೆ. ಇದೆಲ್ಲ ಈಗ 5 ತಿಂಗಳು ಗಬ್ಬ ಇಲ್ಲ, ಇದು 3 ತಿಂಗಳು ಗಬ್ಬ. ತುಂಬ ಚೆನ್ನಾಗಿ ಹಾಲು ಇಳುವರಿ ಬರ್ತಿದ್ದಾವೆ. ಅಲ್ಲೇ ಹಸುಗಳು ಇಲ್ಲೇ ಹಸುಗಳು ಅಂತಾರೆ. ಮೇಂಟೈನ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ, ಮೇಂಟೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಬೆಳಿಗ್ಗೆ 2 ಅವರ್ ಆದ್ರೆ ಸಾಕು, ಮಧ್ಯಾಹ್ನ 2 ಅವರ್ ಆದ್ರೆ ಸಾಕು. ಈಗ ಅಷ್ಟು ಜನ ಏನಂತಾರೆ, ಹಸು ಕಟ್ಟಿರೆ ಬೇರೆ ಕಾರ್ಯಗಳಿಗೆ ನಾವು ಹೋಗಕ್ಕಾಗಲ್ಲ, ಸಂಜೆ ಬಂದ್ಬಿಡ್ಬೇಕು ಅಂತಾನು ಅಂತಾರೆ. ಹೌದೌದು, ಅದು ನಿಜನೇ. ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಸರ್, ಏನು ತೊಂದರೆ ಇಲ್ಲ. ಯಾಕಂದ್ರೆ ಮೇಂಟೈನ್ ಮಾಡ್ಬೋದು, ಯಾಕಂದ್ರೆ ಶೆಡ್ ಇರೋದ್ರಿಂದ ಅಂತ ಎಲ್ಲ ಸ್ಟಾಕ್ ಇರ್ಬೇಕು ಅಷ್ಟೇ. ಮೇವು, ಬೂಸ, ನೀರು, ಹಿಂಡಿ, ಬಟ್ ನಾವು ಒಬ್ರು ಹಸುಗಳಿಂದ ಇರಲೇಬೇಕು. ಹೌದೌದು, ಇರಲೇಬೇಕು ಕಂಪಲ್ಸರಿ. ಸಂಜೆ ಹೊತ್ತಿಗಂತೂ ಇದು ನೋಡ್ಕೊಳ್ಳೇಬೇಕು. ಯಾಕೆಂದ್ರೆ ಅದು ಸಗಣಿ ಇಕ್ತಿರುತ್ತೆ, ತೆಗಿತಲೇ ಇರಬೇಕು, ಗಂಧ ಒಯ್ತಿರುತ್ತೆ, ನೋಡ್ಕೊಂತಲೇ ಇರಬೇಕು. ಮತ್ತು ಮೇವು ತಿನ್ನಲ್ವೋ, ಯಾಕೆಂದ್ರೆ ಒಂದೊಂದು ಟೈಮಲ್ಲಿ ಬಿಸಿಲು ಜಾಸ್ತಿ ಆದಾಗ ಹುಷಾರಿಲ್ದಂಗೆ ತಪ್ತವೆ. ಅವೆಲ್ಲ ನಾವು ನೋಡ್ಕೊಂತಲೇ ಇರಬೇಕಲ್ಲ ಎಲ್ಲದಕ್ಕೂ. ಮತ್ತು ಸಾಧು ಪ್ರಾಣಿ, ಯಾಕೆಂದರೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಹೊಂದ್ಕೊಂತವೆ. ಮನುಷ್ಯರು ಬಾಳಿಕೆಗಾಗಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಹೊಂದ್ಕೊಂತವೆ, ಏನು ತೊಂದರೆ ಇಲ್ಲ ಸರ್. ಆರಾಮಾಗಿ ಕೆತ್ತಲು ಭಾವ ಏನಾಗಲ್ಲ. ಒಟ್ಟಿನಾಗ ಕೆತ್ತೊಳಗೆ ಹಾಲು ಇಲ್ದಂಗೆ ಕ್ಲೀನಾಗಿ ಕರಿಬೇಕಷ್ಟೇ. ಮಿಷಿನ್ಗಿಂತ ಕೈಯಲ್ಲಿ ಕರಿಯೋದು ತುಂಬ ಬೆಸ್ಟ್ ಅದು ಮಿಷಿನ್ಗಳಿಗೆ. ಯಾಕೆಂದರೆ ಒಂದೊಂದ್ಸತಿ ಹಸುಗಳಿಗೂ ತೊಂದರೆ ಆಗ್ಬಿಡ್ತವೆ.
ಯಾಕೆಂದ್ರೆ ಒಂದ್ಸತಿ ಹಾಲು ಕರಿಬೇಕಾದಾಗ ಒಂದ್ಸತಿ ಕಮ್ಮಿ ಹಾಲು ಕೊಡೋವು ಇರ್ತವೆ, 5 ಲೀಟ್ರ್ 4 ಲೀಟ್ರ್ ಕೊಡೋವು ಇರ್ತವೆ, 10 ಲೀಟ್ರ್ ಕೊಡೋವು ಇರ್ತವೆ. ಕರೆದ ನಂತರ ಮಿಷಿನ್ ಮೇಲೆ ಮತ್ತೊಂದು ಸ್ವಲ್ಪ ನಾವು ಕೈಯಲ್ಲಿ ಕರೆಯೋದು ಉತ್ತಮ. ಅದು ಯಾಕೆಂದ್ರೆ ಕೆತ್ತಲೊಳಗೆ ಹಾಲು ಉಳಿಯೋದಿಲ್ಲ, ಅವಾಗ ಕೆತ್ತಲು ಭಾವ ಆಗಲ್ಲ ಅಷ್ಟೇ. ಕೆತ್ತಲು ಹೌದೌದು, ತೊಂದರೆ ಏನಿಲ್ಲ ಸರ್. ಈಗ ನಿಮ್ದು 6 ಹಸುವಿಂದ ಎಷ್ಟು ಟ್ರ್ಯಾಕ್ಟ್ರಿ ಲೋಡು ಆಗ್ಬೋದು ಇದು ಗೊಬ್ಬರ ಸರ್? ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು 15 ಲೋಡ್ ಆಗುತ್ತೆ. 15 ಲೋಡ್ ನಮ್ಮ ತುಂಬ್ಕೊಂಡು ನಮ್ಮ ಕಸ್ಗಳಿತ್ತು ನಮ್ಮ ತೋಟಗಳಿಗೆಲ್ಲ ಹಾಕೊಂಡು ಬೇರೆಯವರಿಗೂ ಕೊಡ್ಬೋದು. ನಿಮ್ಮೂರ ಕಡೆಗೆ ಒಂದು ಲೋಡಿಗೆ ಎಷ್ಟು ಬೀಳ್ತದೆ? 5,500 ಇಂದ 6,000 ರೂಪಾಯಿ ಲೋಡ್ ಬೀಳ್ತೈತೆ ಈಗ ಪ್ರೆಸೆಂಟ್ ರೇಟ್ ಇರೋದು 5,500 ಇಂದ 6,000. ನಾವೀಗ 10 ಲೋಡ್ ಬೇರೆಯವ್ರಿಗೆ ಕೊಟ್ಟರು ಕೂಡ ಮಾರಿದ್ರು ಕೂಡ ಆ ದುಡ್ಡಲ್ಲಿ ನಾವು ಬೂಸ ಹಾಕ್ಕೊಬೋದು. ಬೂಸ, ಹಿಂಡಿ, ಮೇವು ಏನ್ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಬೋದು. ಹೌದು, ಅದ್ರದ್ದು ಅದೇ ಅಲ್ಲೇ ಸಿಗುತ್ತೆ, ಏನ್ ತೊಂದರೆ ಇಲ್ಲ ಸರ್. ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಈಗ ಶುರು ಮಾಡ್ಬೇಕು ಅಂದ್ರೆ ಹೇಗ್ ಶುರು ಮಾಡ್ಬೇಕು ಅಂತ ನಿಮ್ದೊಂದು ಅನಿಸಿಕೆ ಏನಿಲ್ಲ ಸರ್, ಮನ್ಸಿರ್ಬೇಕಷ್ಟೇನೆ. ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಇವಾಗ ನೋಡಿ 2 ಹಸುಗಳಿಂದ ಈಗ 6 ಹಸುಗಳು ಮಾಡ್ಕೊಂಡಿದೀವಿ, ನೆಮ್ಮದಿಯಾಗಿದೀವಿ ಸರ್, ಆರಾಮಾಗಿ. ಇಲ್ದೇ ಇದ್ರೆ 2ರಿಂದ ಶುರು ಮಾಡೋದು ಬೆಸ್ಟ್. ಇಲ್ಲ, 1 ಹಸ ಕಟ್ಕೊಂಡಿಲ್ಲ 2 ಹಸ ಕಟ್ಕೊಂಡು ಫಸ್ಟ್ ಟ್ರೈ ಮಾಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಆಟೋಮೆಟಿಕ್. ಡೈಲಿ ಯಾವ ತರ ಯೂಸ್ ಮಾಡ್ತೀವಿ, ಹಸುಗಳು ಹೆಂಗ್ ಮೇಯ್ತಿದಾವೆ, ಹೆಂಗಿರುತ್ತೆ ಏನಂತ ಎಲ್ಲ ಗೊತ್ತಾಗುತ್ತೆ. ಅದಾದ ನಂತರ ಒಂದೊಂದೇ ಕಟ್ಕೊಂತ ಸ್ಟಾರ್ಟ್ ಮಾಡ್ಬೋದು. ಈಗ ಮಾಡ್ಬೋದು. ಈಗ ನೋಡಿ ನಾವು 2 ಕಟ್ಕೊಂಡಿದ್ವಿ, ನಮಗೆ ಅದು ಅನುಭವ ಅಷ್ಟು ಗೊತ್ತಿರಲಿಲ್ಲ. ಆಮೇಲೆ ಒಂದೊಂದೇ ತರ್ತಾ ಈಗ ನೋಡಿ, ಈಗ 10 ಲೀಟ್ರ್ ಹಾಕನಿಗೆ 20 ಲೀಟ್ರ್ ಹಾಕಿದ್ರೆ ಲಾಭ ಸಿಗುತ್ತೆ. ಈಗ 20 ಲೀಟ್ರ್ ಹಾಕಿ 30 ಲೀಟ್ರ್ ಹಾಕಿದ್ರೆ ಲಾಭ ಸಿಗುತ್ತೆ. ಬೆಸ್ಟ್ ಆಗುತ್ತೆ. ಬೂಸದ ಪ್ರಭಾವ ಬೀಳುತ್ತೆ, ಯಾಕೆಂದ್ರೆ ಸುಮಾರು ಒಂದೊಂದು ಕಂಪ್ನಿ ಒಂದೊಂದು ಥರ ಬೂಸ ಇದಾವೆ. ಈಗ ಬಾಲಾಜಿ ಇದೆ, ಶಾಂತಿ ಇದೆ. ಈಗ ಪ್ರೆಸೆಂಟ್ ಈಗ ಒಂದು 3 ತಿಂಗಳಿಂದ ತುಂಬ ಮೂವಿಂಗ್ ಚೆನ್ನಾಗಿದೆ. ತಿವಾನ್ ಅಂತ ಹೇಳ್ಬಿಟ್ಟು, ತಿವಾನ್ 8000 ತುಂಬ ಚೆನ್ನಾಗಿದೆ ಸರ್. ನಾವು ಅದನ್ನೇ ಯೂಸ್ ಮಾಡ್ತಿರೋದು. 3 ತಿಂಗಳಾಗ್ತಾ ಬಂತು. ಈಗ 5.5-6 ಲೀಟ್ರ್ ಕೂಡ ಒಂದೊಂದು ಹಸು ಕೂಡ 1 ಲೀಟ್ರ್ ಜಂಪ್ ಆಗ್ತಾ ಹೋಗ್ತಿದೆ. ಈಗ ನಮಗೆ ಪರವಾಗಿಲ್ಲ ಸರ್. ಅದಕ್ಕೆ ಹಿಂಡಿ ಮತ್ತೆ ಬೂಸ 2 ಕೊಡ್ತಾರೆ ಪ್ರೆಸೆಂಟ್ ನಾವೀಗ. ಈಗ 100 ರೂಪಾಯಿ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಹೌದೌದು. ಆ 100 ರೂಪಾಯಿಯಲ್ಲಿ ನಿಮಗೆ ಎಷ್ಟು ಉಳಿತಾಯ ಆಗುತ್ತೆ, ಎಷ್ಟು ಖರ್ಚಾಗುತ್ತೆ? ಖರ್ಚು 60-40 ಹೋಗೋದು ಸರ್. 60-40 ಪಕ್ಕ ಹೋಗೋದು ಸರ್. ಅದು 60% ಉಳಿಯುತ್ತೆ, 40% ಖರ್ಚಾಗುತ್ತೆ. ಹೌದು. ಎಲ್ಲ ಲೇಬರ್ ಹಿಡ್ಕೊಂಡ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಇಲ್ಲ ಮನೆಯವರ ಹಿಡ್ಕೊಂಡ್ ಮಾಡ್ತೀವಿ ಅಂದ್ರೆ 60-40 ಆ ಲೆಕ್ಕಕ್ಕೆ ಉಳಿಸ್ಬೋದು. ಈಗ 100 ರೂಪಾಯಲ್ಲಿ 60 ರೂಪಾಯಿ ಲಾಭ ಸಿಗುತ್ತೆ, 40 ರೂಪಾಯಿ ಖರ್ಚಿಗೆ ಹೋಗುತ್ತೆ. ಖರ್ಚು ಮಾಡಲೇಬೇಕಾಗತ್ತೆ. ಮಾಡ್ಬೋದು ಸರ್, ತೊಂದರೆ ಇಲ್ಲ. ಯಾಕೆಂದರೆ ಸಾಫ್ಟ್ವೇರ್ ಇಂಜಿನಿಯರು ತಿಂಗಳ 1 ಲಕ್ಷ ಸಂಬಳ ತೊಗೊಳೋದು ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಅದೇ ಸಂಬಳ ಇಲ್ಲಿ ತೊಗೊಬೋದು. ಈಗ 75-80 ಸಾವಿರ ರೂಪಾಯಿ ಆರಾಮಾಗಿ ತಿಂಗಳ ನಾವು ದುಡಿತಿದ್ದೀವಿ. ಒಂದು 40-45 ಸಾವಿರ ರೂಪಾಯಿ ಆರಾಮಾಗಿ ದುಡ್ಡು ಉಳಿತಾಯಿದೆ. ಇನ್ನು ಬಾಕಿ ಇದೆಲ್ಲ ಖರ್ಚಿಗೆ ಹೋಗುತ್ತೆ. ಖರ್ಚಿಗೆ ಹೋದ್ರೆ ಏನು ತೊಂದರೆ ಇಲ್ಲ. ಸಾಗಣೆದು ದುಡ್ಡು ಸಿಗುತ್ತೆ ನಮಗೆ, ಮೇವಿಗೆಲ್ಲ ಅದಕ್ಕೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು ಸರ್, ತೊಂದರೆ ಇಲ್ಲ. ಈಗ ಎಷ್ಟು ಜನ ಈಗ ಶುರು ಮಾಡ್ತೀನಿ ಅಂದ್ರೂ ಕೂಡ ಅವ್ರಿಗೇನಾದ್ರೂ ಸಬ್ಸಿಡಿ ಲೋನು ಏನಾದರೂ ಕೊಡ್ತಾರೆ ಸರ್, ಕೊಡ್ತಾರೆ. ಡೈರಿ ಕಡೆಯಿಂದನೂ ಸಿಗ್ತದೆ. ಅದು ಬಿಟ್ಟರೆ ಇವಾಗ ಕೃಷಿ ಇಲಾಖೆಯಿಂದನೂ ಸಿಗ್ತದೆ. ಪ್ಲಸ್ ಅದು ನಿಮಗೆ ಬ್ಯಾಂಕಲ್ಲೂ ಕೊಡ್ತಿದ್ದಾರೆ. ಬ್ಯಾಂಕಲ್ಲೂ ತುಂಬ ಚೆನ್ನಾಗಿ ನಡೀತದೆ. ಈಗ ತೊಂದರೆ ಇಲ್ಲ ಸರ್. ನೀವೇನಾದ್ರೂ ಫಲಾನುಭವಿಗಳಾಗಿದ್ದೀರಾ? ಫಲಾನುಭವಿ ಸದ್ಯಕ್ಕೆ ಈಗ ನಾವು SBI ಅಲ್ಲಿ ತೊಗೊಂಡಿದ್ದೀವಿ. ಯಾಕೆಂದರೆ 2 ಹಸುಗಳು ಬೇಕಿತ್ತು ನನಗೆ ಪ್ರೆಸೆಂಟಿಗೆ. ಹಂಗಾಗಿ 1.5 ಲಕ್ಷ ರೂಪಾಯಿ ಲೋನ್ ಮಾಡಿಕೊಟ್ರು ಶೆಡ್ಡಿನ ಮುಖಾಂತರ. ತಿಂಗಳ ಲೋನ್ ಕಟ್ ಆಗ್ತಿದೆ, ಅದರಲ್ಲೇ ಮಾಡಿಕೊಟ್ಟಿದ್ದಾರೆ ಸರ್. ಇಂಟ್ರೆಸ್ಟ್ ರೇಟ್ ಏನಾದರೂ ಕಡಿಮೆ ಆಗುತ್ತಾ? ಇಲ್ಲ ಸರ್, ಕೃಷಿ ಇಲಾಖೆಯಲ್ಲಿ ಅಂತ ಏನು ಇರಲ್ಲ. SBI ಅಲ್ಲಿ ಒಂದು ಸ್ವಲ್ಪ ಬ್ಯಾಂಕ್ ಒಳಗೆ ಮಾತ್ರ ಅದು ಪರ್ಸೆಂಟೇಜ್ ಲೆಕ್ಕದಲ್ಲಿ ಇದ್ದೇ ಇರುತ್ತೆ. ಅದು ಕಡಿಮೆ ಆಗುತ್ತೆ. ಹೌದೌದು. ಈಗ ಮನುಷ್ಯರಿಗೆ ತೊಗೊಳಕ್ಕಿಂತವ ಬೈ ಹ್ಯಾಂಡ್ ತೊಗೊಳಕ್ಕಿಂತ ಬ್ಯಾಂಕ್ ಒಳಗಾದರೆ ತಿಂಗಳ ಲೋನು ಕಟ್ಟಂಗೆ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ, ಎಲ್ಲದಕ್ಕೂ ಪ್ಲಸ್ ಪಾಯಿಂಟ್ ಸಿಗುತ್ತೆ ನಮಗೆ. ಇದೇ ನಮ್ಮದು ರಾಗಿ ಹುಲ್ಲು. ಸದ್ಯಕ್ಕೆ ಈಗ 2.5 ಎಕರೆಯಲ್ಲಿ ನಮ್ಮದು ಪ್ರೆಸೆಂಟ್. ಈಗ ನಾವು ಅಂದರೆ ಏನಂದರೆ 15 ದಿನ ಡಿಫ್ರೆಂಟಲ್ಲಿ, 1 ತಿಂಗಳು ಡಿಫ್ರೆಂಟಲ್ಲಿ ಹಾಕಿದ್ದೀನಿ. ಬ್ಯಾಚ್ ವೈಸು ಶಿಫ್ಟ್ ಮಾಡ್ಕೊಂಡು ಹೋಗಿದ್ದೀನಿ. ನೋಡಿ, ಇದು ನನ್ನ ಹತ್ರಕ್ಕೆ ಬರ್ತಿದೆ. ಈಗ ಇನ್ನೂ ತೆನೆ ಹೊಡೆದಿಲ್ಲ. ಇದಿನ್ನು ತೆನೆ ಹೊಡೆಯೋ ಲೆಕ್ಕಕ್ಕೆ ನನ್ನ ಐಟಿ ಬರುತ್ತೆ. ಇದೀಗ ಇದು ಮುಗಿಯೋದ್ರೊಳಗಡೆ ನೆಕ್ಸ್ಟ್ ಅಲ್ಲಿ ಒಂದು ಅರ್ಧ ಎಕರೆ ಇದೆ, ಅಲ್ಲಿ ಬರುತ್ತೆ. ಅದು ಬರುತ್ತೆ ನನಗೆ. ಅದು ಮುಗ್ದಿದ್ ಕೂಡಲೇ ನೆಕ್ಸ್ಟ್ ಇದು ಬರುತ್ತೆ ನನಗೆ, ಈ ಕಡೆ ಬರುತ್ತೆ. ಹೌದು, ಬ್ಯಾಚ್ ಹಾಕೊಂಡ್ರೆ ಬೆಸ್ಟ್. ಯಾಕಂದ್ರೆ ಇದು ಮುಗ್ದಿದ್ ಕೂಡಲೇ ನೆಕ್ಸ್ಟ್ ಅದು ಸ್ಟಾರ್ಟ್ ಆಗುತ್ತೆ. ಅದು ಮುಗ್ದಿದ್ ಕೂಡಲೇ ಇದು ಸ್ಟಾರ್ಟ್ ಆಗುತ್ತೆ. ಇಲ್ಲ ಸರ್, ರಾಗಿ ಹುಲ್ಲು. ನೆಪಿಯರ್ ಹಾಕಿದೀವಿ ಸರ್. ಸದ್ಯಕ್ಕೆ ಇನ್ನೂ ಚಿಗುರು ಹೊಡಿತಿದೆ. ಹೌದು, ಅದರಿಂದನೇ ಶೈಲೇಜ್ ಮಾಡ್ಕೊಂತೀನಿ. ಅದು ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿ. ಅದೊಂದು 20 ಗುಂಟೆ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ಈ ಲೆಕ್ಕಕ್ಕಿದೆ. ಇನ್ನು ಅದಿನ್ನು ಬರಬೇಕಿನ್ನು ನನಗೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಅದುವೇ ಈಗ ಸದ್ಯಕ್ಕೆ ನಾವಂದರೆ ರಾಗಿ ಹುಲ್ಲು ಪ್ರಿಪೇರ್ ಮಾಡ್ತಿದ್ದೀವಿ ಅಷ್ಟೇ. ಪ್ರಿಪೇರ್ ಆಗಿ ಮಾಡ್ತಿದ್ದೀವಿ.